ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ಕಲಬುರಗಿ ಜಿಲ್ಲೆಯ ನಂದೂರು ಗ್ರಾಮದಲ್ಲಿ ಇದ್ದೀನಿ. 15 ದಿನಗಳ ಹಿಂದೆ ನಮ್ಮ ಒಂದು ಮೋದಿಕೇರ್ ಸಂಜೀವಿನಿ ಬಾಳೆ ಬೆಳೆ ಬಿಟ್ಟಿದ್ವಿ. ಮತ್ತೆ ಆಫ್ಟರ್ ದಟ್ ಮತ್ತೆ 15 ದಿನ ಆದ ನಂತರ ಮತ್ತೆ ನಮ್ಮ ಮೋದಿಕೇರ್ ಸಂಜೀವಿನಿ ಪ್ರಾಡಕ್ಟ್ ಅನ್ನ ಬಿಡ್ತಾ ಇದೀವಿ. ಮೊದಲಿಗೆ ಆಕ್ಟಿವ್ ಮ್ಯಾಕ್ಸ್ ಇದು ಮಾಪಲ್ಲಿ ಅಂತ ಮಿಕ್ಸ್ ಮಾಡಿ ಅಲುಗಾಡಿಸಿ ಶೇಕ್ ಮಾಡಬೇಕು. ಶೇಕ್ ಮಾಡಿ ನೂರು ಹಾಕ್ಬೇಕು. 1 2 3 ಇನ್ನ ಸಂಬಳ ಉಳಿತು ನೋಡು. ಆಕ್ಟಿವ್ ಮ್ಯಾಕ್ಸ್ ಕಂಪ್ಲೀಟ್ ಆಗಿ ನಮ್ಮ ಬೇರುಗಳ ಸಂಖ್ಯೆ ಅದನ್ನು ಜಾಸ್ತಿ ಮಾಡುತ್ತೆ, ಹಾಗೆ ಹಣ್ಣು ಬಿಡೋದಕ್ಕೆ ಸಹಕಾರಿ ಮಾಡುತ್ತೆ. ನೆಕ್ಸ್ಟ್ ಜೈಮು ಕಂಪ್ಲೀಟ್ ಆಗಿ ನಮ್ಮ ಕಾಯಿ ಗ್ರೋತ್ ಸೈಜು ಮತ್ತೆ ಮಣ್ಣಿನ ಪೋಷಕಾಂಶ ಜಾಸ್ತಿ ಮಾಡುತ್ತೆ. ಆಕ್ಟಿವ್ ಜೈಮ್ ಕಂಪ್ಲೀಟ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬಾಳೆಹಣ್ಣು ಸೈಜು ಜಾಸ್ತಿ ಮಾಡುತ್ತೆ. 1 2 3 ಯಾವ್ದು ಈಗ ರೋಗಿಗೆ ಏನಿಲ್ಲಲ್ಲ. ಆಯ್ತು, ಇಲ್ಲಂದ್ರೆ ಆಯ್ತು. ಆಕ್ಟಿವೇಟಿ ಇದು ಕಂಪ್ಲೀಟ್ ಆಗಿ ತೇವಾಂಶನ ಹಿಡ್ಕೊಳ್ಳುತ್ತೆ. ಕಂಪ್ಲೀಟ್ ಆಗಿ ಸಂಬರ ಇದು ಸ್ಪ್ರೆಡ್ಡಿಂಗ್ ಏಜೆಂಟ್ ಇದು ಆಕ್ಟಿವೇಟಿ ಅಂತ ಹೇಳಿ. ಈಗ ಕರೆಂಟ್ ಇರಲ್ಲ ಹೊಲದಲ್ಲಿ, ಕರೆಂಟ್ ಇಲ್ಲ ಸಮಯದಲ್ಲಿ ನಿಮಗೆ ಈಗ ಪದೇ ಪದೇ ಹೋಗ್ತಾ ಬರೋದು ಇದ್ರೆ ಸಮಸ್ಯೆ ಇರುತ್ತೆ. ಹಾಗಾಗಿ ಒಂದು ಸಲ ನೀವು ನೀರು ಹಾಯಿಸಿ ಇದನ್ನ ಹಾಕಿ ಬ್ಯಾರಲಲ್ಲಿ ಹಾಕಿಬಿಟ್ರೆ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ 25 ಡೇಸ್ ತನಕನೂ ತೇವಾಂಶದಲ್ಲಿ ಇರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಬರುತ್ತೆ, ನಿಮಗೆ 1 ವಾರ ಎಕ್ಸ್ಟ್ರಾ ಬರುತ್ತೆ, ಹಸಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ಬೇಗ ಒಣಗೋದಿಲ್ಲ, ಹಸಿ ಹಿಡ್ಕೊಳ್ಳುತ್ತೆ. ಓಕೆ, ಇದು ಕೇವಲ ಒಂದು ಬ್ಯಾರಲ್ಗೆ 120 ಹಾಕಿದ್ರೆ ಸಾಕು. ಈ 3 ಉತ್ಪನ್ನಗಳು ಈಗ ಏನು ಹೊರಗಡೆ DAP ಮತ್ತೊಂದು ಮಂಗಳ ಪೊಟ್ಯಾಷಿಯಂ ಬೇರೆ ಬೇರೆ ಕೊಡ್ತಾರೆ. ಆ ಗೊಬ್ಬರಗಳಲ್ಲಿ ಇರೋವಂಥದ್ದು ಕಂಟೆಂಟ್ ಏನು ಗೊತ್ತಾ, ಒಂದು ಗೊಬ್ಬರದಲ್ಲಿ ಒಂದೇ ಕಂಟೆಂಟ್ ಇರೋವಂಥದ್ದು. ಹಾಗಾಗಿ ನಮ್ಮ ಮೋದಿಕೇರ್ ಸಂಜೀವಿನಿಯಲ್ಲಿ ಒಂದು ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ 9 ಕಂಟೆಂಟ್. ಓಕೆ, ಆಕ್ಟಿವ್ ಜೈಮ್ ಅಲ್ಲಿ ಕಂಪ್ಲೀಟ್ ಆಗಿ 6 ಕಂಟೆಂಟ್ ಇದೆ. ಒಂದು ಬೆಳೆಗೆ ಏನ್ ಬೇಕು ಪೋಷಕಾಂಶ ಕಂಪ್ಲೀಟ್ ಆಗಿ ನಮ್ಮ ಆಕ್ಟಿವ್ ಜೈಮ್ ಅಲ್ಲಿ ಇದೆ. ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಜೈಮ್ ಅಂಡ್ ಆಕ್ಟಿವೇಟಿ. ಯಾರು ನೀವು 15 ದಿನಕ್ಕೊಂದ್ಸಲ ನಿಮ್ಮ ಬಾಳೆ ಬೆಳೆಗೆ ಮತ್ತೊಂದು ಬಿಟ್ರಿ ಅಂತ ಹೇಳಿದ್ರೆ ವಂಡರ್ಫುಲ್ ರಿಸಲ್ಟ್ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಬಾಳೆ ಬೆಳೆ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೆಚ್ಚಿನ ಒಂದು ಇಳುವರಿ ಮತ್ತು ಬೆಲೆ ಎಂಬುದು ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇನ್ನೊಂದೆರಡು ಮಾತು ರೈತರ ಆಡ್ತಾರೆ, ಯಾವ ರೀತಿ ಅವರಿಗೆ ಚೇಂಜಸ್ ಆಗಿದೆ ಮತ್ತು ಬದಲಾವಣೆ ಆಗಿದೆ. ಎಸ್, ಬನ್ನಿ ಸರ್. ಶಿವಗೊಪ್ಪ ರೈತರು ಅಂತ ಹೇಳಿ ಬರ್ರಿ ಮಾತಾಡಿ. ಹಿರಿಯರೀಗ ಇದರಲ್ಲಿ ಅವರು ಬೇರೆ 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 ನೇರ ಮಾರುಕಟ್ಟೆಯನ್ನ ಮಾಡಿದ್ದಾರೆ. ಹೊಲ ಹೋಗಿ ರೈತರಿಗೆ ಇದ್ರ ಬಗ್ಗೆ ಎಲ್ಲ ಸಂಶಿಕ್ಷಣೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿ ಈಗ ಅವ್ರು ಓನ್ ಆಗಿ ಹೊಲದಲ್ಲೇ ಪ್ರಯೋಗ ಮಾಡ್ತಾ ಇದ್ದಾರೆ. ನಿಮಗೆ ಹೇಗೆ ಅನಿಸಿದೆ? ಇಲ್ಲಿವರೆಗೂ ಬಳಸ್ಕೊಂಡಿದ್ದೀರಿ, ಇಲ್ಲಿವರೆಗೂ ಈಗೇನು ಬಳಸ್ಕೊಂಡಿರೋ ಮೋದಿಕೇರ್ ಸಂಜೀವಿನಿ 2 ವರ್ಷ ಆಯ್ತು, 2 ವರ್ಷದಿಂದ ಬಳಸ್ಕೊತಾ ಇದ್ದಾರೆ. ಹಾಗೆ ಅವರ ಒಂದು ಅನುಭವ. ನಾವು 2 ವರ್ಷ ಆಯ್ತು ಮಾಡ್ಲತ್ತೀವಿ. ಇದು ಬಿಟ್ಟು ಬಗ್ಗೆರ ಕಲರ್ ಗಿಲರ್ ಬಾಳಿ ಈಗ ಸರಿಯಾಗಿ ಕಾಣತ್ತದ. ಈಗ 2 ಬೆಳೆ ಆಯ್ತು ನಾವು ಮಾಡ್ಲತ್ತಿದ್ರಿ. ಬೇಕಾದ್ರೆ ನೀವು ಮಾಡಿ ನೋಡ್ಬೋದು. ಎಸ್, ಒಂದ್ಸಲ ಮಾಡಿ ನೋಡಿದ್ರೆ ಅಂದ್ರೆ ಗೊತ್ತಾಗ. ಸುಮ್ ಯಾರೇ ಹೇಳಿದ್ ಕೇಳಿದ್ರೆ ಗೊತ್ತಾಗಲ್ಲ. ರೈಟ್. ನಾವು ಸ್ವತಃ ದುಡಿದ್ರೆ ನಮಗ್ ಅನುಭವ ಆಗ್ತದೆ. ಎಸ್, ಕೇಳಿದ್ರಲ್ಲ ರೈತ ಮಿತ್ರರ ಮಾತು. ರೈತರ ಮತ್ತು ಕಂಪ್ಲೀಟ್ ಆಗಿ ಪ್ರತಿಯೊಂದು ಬೆಳೆಗೂ ನೀವು ಬಳಸ್ಕೊಂಡ್ರೆ ಮಾತ್ರನೇ ಅದು ಗೊತ್ತಾಗಂಥದ್ದು, ಇಲ್ಲ ಅಲ್ಲಿ ತನಕ ಏನು ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಯಾವುದೇ ಬೆಳೆ ಆಗಿರ್ಲಿ ಪ್ರತಿಯೊಂದು ಬೆಳೆಗೆ ಬರುತ್ತೆ. ಮತ್ತು ಪ್ರತಿಯೊಬ್ಬರು ಯಾರು ರಾಸಾಯನಿಕ ಬಳಸ್ತಾ ಇದ್ರಿ ಕಂಪ್ಲೀಟ್ ಆಗಿ ಅವರಿಗೆ ಇದು ತುಂಬಾನೇ ಉಪಯೋಗ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಪ್ರತಿಯೊಬ್ಬ ರೈತ ಬಂದವರಿಗೂ ಶೇರ್ ಮಾಡಿ ಈ ವಿಡಿಯೋನ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.